So hey guys, welcome back to our channel and ಇವತ್ತಿನ ವಿಡಿಯೋದಲ್ಲಿ we will be learning about the triangle pattern. Now ನಾವಿಲ್ಲಿ ಫ್ರೀ ಪ್ರೈಸ್ ಆಕ್ಷನ್ ಕೋರ್ಸ್ ಬಗ್ಗೆ ನೀಡಿ ಫ್ರೀ ಕೋರ್ಸ್ ನಿಮಗೆ ಯೂಟ್ಯೂಬ್ ಚಾನಲಲ್ಲಿ ತಂದಿದ್ದೀವಿ. ಈ ಕೋರ್ಸ್ನಲ್ಲಿ ಇದು ನೆಕ್ಸ್ಟ್ ಪಾರ್ಟ್. ಲಾಸ್ಟ್ ಪಾರ್ಟ್ನಲ್ಲಿ ವಿ ಡಿಸ್ಕಸ್ಡ್ ಅಬೌಟ್ ಡಬಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್. ಓಕೆ, ಡಬಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ ನಾವು ಅರ್ಥ ಮಾಡ್ಕೊಂಡ್ರೆ ಅಂದರೆ ಏನು, ಎರಡೆರಡು ಕ್ಯಾಂಡಲ್ ನಮ್ಗೆ ಏನು ಹೇಳುತ್ತೆ ಅಂತ. ಆ್ಯಂಡ್ ವಿ ಆಲ್ಸೋ ಲರ್ನ್ಡ್ ನಮಗೆ ಚಾರ್ಟ್ ಪ್ಯಾಟರ್ನ್ಸ್ ಏನು ಹೇಳುತ್ತೆ ಅಂತ. ನಾವು ಡಬಲ್ ಟಾಪ್, ಡಬಲ್ ಬಾಟಮ್ ಈ ಥರ ಚಾರ್ಟ್ ಪ್ಯಾಟರ್ನ್ಸ್ನೆಲ್ಲ ನಾವು ಡಿಸ್ಕಸ್ ಮಾಡಿದ್ರಿ ಇನ್ ದ ಲಾಸ್ಟ್ ಕ್ಲಾಸ್, ರೈಟ್? ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ ಟ್ರಯಾಂಗಲ್ಸ್ ಪ್ಯಾಟರ್ನ್ ಬಗ್ಗೆ. ನಾವು ಟ್ರಯಾಂಗಲ್ ಪ್ಯಾಟರ್ನ್ ಅಂದ್ರೇನು? ಲಾಸ್ಟ್ ಟೈಮ್ ನಾವಿಲ್ಲಿ ಒಂದು ಚಾರ್ಟ್ ಪ್ಯಾಟರ್ನ್ಸ್ನ ಕಲಿತಾಗ ಒಂದು ಕ್ಯಾಂಡಲ್ಸು ಒಂದು ಚಾರ್ಟ್ ಫಾರ್ಮೇಷನಲ್ಲಿ ಒಂದು ಯಾವುದೋ ಒಂದು ಪ್ಯಾಟರ್ನಲ್ಲಿ ಫಾಲೋ ಆದರೆ ದಟ್ ಈಸ್ ಕಾಲ್ಡ್ ಆಸ್ ಚಾರ್ಟ್ ಪ್ಯಾಟರ್ನ್, ರೈಟ್? ಸೊ ಆ ಚಾರ್ಟ್ ಪ್ಯಾಟರ್ನಲ್ಲಿ ನಾವು ಕಲ್ತಿದ್ರಿ ಡಬಲ್ ಟಾಪ್, ಡಬಲ್ ಬಾಟಮ್ ಮತ್ತು ಇನ್ನೊಂದಷ್ಟು ಚಾರ್ಟ್ ಪ್ಯಾಟರ್ನ್ಸ್ನ ಕಲ್ತಿದ್ರಿ. ಅದೇ ಥರ ಒಂದು ಪ್ಯಾಟರ್ನ್ ಇದೆ ಟ್ರಯಾಂಗಲ್ಸ್ ಅಂತ. ನಾವು ಈ ಟ್ರಯಾಂಗಲ್ಸ್ ನೋಡೋಕ್ಕೆ ಯಾವ ಥರ ಇರುತ್ತೆ? ನೋಡೋಕ್ಕೆ ಸಿಂಪಲ್ ಟ್ರಯಾಂಗಲ್ಸ್ ಈ ಥರ ಇರುತ್ತೆ. ಇಲ್ಲಿ ನಾವು ಕಲಿತೀವಿ ಮೋಸ್ಟ್ ಇಂಪಾರ್ಟೆಂಟ್ 3 ಥರ ಟ್ರಯಾಂಗಲ್. ಒನ್ ಇಸ್ ದ ಅಸೆಂಡಿಂಗ್ ಟ್ರಯಾಂಗಲ್, ಒನ್ ಇಸ್ ದ ಡಿಸೆಂಡಿಂಗ್ ಟ್ರಯಾಂಗಲ್ ಆ್ಯಂಡ್ ಒಂದು ಸಿಮಿಟ್ರಿಕಲ್ ಟ್ರಯಾಂಗಲ್. ಈ 3 ಟ್ರಯಾಂಗಲ್ ಕಲ್ತ್ರೆ ಸಾಕು, ನಿಮಗೆ ಚಾರ್ಟ್ ಪ್ಯಾಟರ್ನ್ಸ್ ಒಂದು ಐಡಿಯಾ ಆಲ್ರೆಡಿ ಬಂದುಬಿಟ್ಟಿದೆ. ಆ್ಯಂಡ್ ನೆಕ್ಸ್ಟ್ ಕ್ಲಾಸಿಂದ ನಾವು ವಾಲ್ಯೂಮ್ಸ್ ಬಗ್ಗೆ ಅರ್ಥ ಮಾಡ್ಕೊಳಕ್ಕೆ ಹೋಗೋಣ. ಓಕೆ, ವಾಲ್ಯೂಮ್ಸ್ ಯಾವ ರೀತಿ ಫಾರ್ಮೇಷನ್ ಆಗುತ್ತೆ ಅಂತ. ನಾವು ಅರ್ಥ ಮಾಡ್ಕೊಳ್ಳೋಣ ಇಲ್ಲಿ ಅಸೆಂಡಿಂಗ್ ಟ್ರಯಾಂಗಲ್ ಬಗ್ಗೆ. ನಾವು ಇಲ್ಲಿ ನೋಡಿ, ಫಸ್ಟ್ ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್. ಪ್ರೈಸ್ ಏನಿದೆ ಮೇಲ್ಗಡೆ ಹೋಗ್ತಿದೆ. ಇಲ್ಲಿ ಮೇಲ್ಗಡೆ ಹೋಗಬೇಕಾದ್ರೆ ಹೂ ಇಸ್ ರೆಸ್ಪಾನ್ಸಿಬಲ್? ಬೈಯರ್ಸ್ ರೆಸ್ಪಾನ್ಸಿಬಲ್ ಹೆಸರು. ಸೊ ಇಲ್ಲಿಂದ ಪ್ರೈಸ್ ವಾಪಸ್ ಕೆಳಗಡೆ ಬರ್ತಿದೆ. ಯಾರು ರೆಸ್ಪಾನ್ಸಿಬಲ್? ಸೆಲ್ಲರ್ ಇಸ್ ರೆಸ್ಪಾನ್ಸಿಬಲ್. ಪ್ರೈಸ್ ಮತ್ತೆ ಏನಾಡಿದೆ, ಬೈಯರ್ಸ್ ಇಲ್ಲಿ ಆ್ಯಕ್ಟಿವ್ ಆಗಿ ಮತ್ತೆ ಇಲ್ಲಿಂದ ಮೇಲೆ ತೊಗೊಂಡೋಗಿದ್ದಾರೆ. ಯಾರು ತೊಗೊಂಡೋದ್ರು? ಬೈಯರ್ಸ್ ತೊಗೊಂಡೋದ್ರು, ಇಂಡಿಕೇಟಿಂಗ್ ಬುಲಿಶ್ ಮೂಮೆಂಟಮ್, ಕರೆಕ್ಟ್? ಸೊ ಮತ್ತೆ ಸೆಲ್ಲರ್ಸ್ ಏನು ಮಾಡಿದ್ರು, ಈ ಜಾಗದಿಂದ ವಾಪಸ್ ಕೆಳಗಡೆ ತೊಗೊಂಬಂದರು. ಮತ್ತೆ ಬೈಯರ್ಸ್ ಏನು ಮಾಡಿದ್ರು, ಮತ್ತೆ ಮೇಲ್ಗಡೆ ತೊಗೊಂಡೋದ್ರು. ನಾವು ಎಲ್ಲ ಪ್ಯಾಟರ್ನಲ್ಲೂ ಸೇಮ್ ನಮಗೆ ಕಾಣಿಸಿದೆ. ಬೈಯರ್ಸ್ ಮೇಲೆ ತೊಗೊಂಡೋಗ್ತಾರೆ, ಸೆಲ್ಲರ್ಸ್ ಏನಿದ್ದಾರೆ ಅದನ್ನು ಕೆಳಗಡೆ ತೊಗೊಂಬರ್ತಾರೆ. ಇದರಲ್ಲಿ ಏನು ಡಿಫ್ರೆನ್ಸ್ ಇದೆ? ಡಿಫ್ರೆನ್ಸ್ ಈಸ್ ವೀಕ್ನೆಸ್ ಆಫ್ ಸೆಲ್ಲರ್ಸ್. ಸೆಲ್ಲರ್ಸ್ ಯಾವ ರೀತಿ ವೀಕ್ನೆಸ್ ಇದೆ ಸರ್? ಲೆಟ್ ಮಿ ಅಂಡರ್ಸ್ಟ್ಯಾಂಡ್ ಹಿಯರ್. ಫಸ್ಟ್ ಪ್ಲೇಸ್ನಲ್ಲಿ ಬೈಯರ್ ವಾಸ್ ಹಿಯರ್. ಬೈಯರ್ ಏನು ಮಾಡಿದ್ರು? ಬೈಯರ್ ಫಸ್ಟ್ ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ತೊಗೊಂಡೋದು ಪ್ರೈಸ್ನ. ದೆನ್ ಲೇಟರ್ ಏನು ಮಾಡೋದು? ಸೆಲ್ಲರ್ ಇಲ್ಲಿಂದ ಇಲ್ಲಿಗೆ ಮಾತ್ರ ತೊಗೊಂಬಂದರು. ವೆರಾಸ್ ಬೈಯರ್ ಏನು ಮಾಡ್ದ? ಅವನು ಈ ಪಾಯಿಂಟಿಂದ ಮೇಲ್ಗಡೆ ತೊಗೊಂಡೋದ ಪ್ರೈಸ್ನ. ಸೆಲ್ಲರ್ ಬರೀ ಇಲ್ಲಿವರೆಗೂ ಮಾತ್ರ ತರಬೇಕಾಯಿತು ಪ್ರೈಸ್ನ. ಅದಕ್ಕಿಂತ ಕೆಳಗಡೆ ತರೋಕ್ಕೆ ಸೆಲ್ಲರ್ಗೆ ಶಕ್ತಿ ಇಲ್ಲ ಇಲ್ಲಿ. ಮತ್ತೆ ಬೈಯರ್ ಏನು ಮಾಡಿದ್ರು? ಇಲ್ಲಿಂದ ಇಲ್ಲಿವರೆಗೂ ಮೇಲ್ಗಡೆ ತೊಗೊಂಡೋದ್ರು. ಆ್ಯಂಡ್ ಅಗೇನ್ ಸೆಲ್ಲರ್ ಏನು ಮಾಡಿದ್ರು? ವಾಪಸ್ ಕೆಳಗಡೆ ತಳ್ಳಬೇಕಾದ್ರೂ ಕೂಡ ಬರೀ ಇಲ್ಲಿವರೆಗೂ ಮಾತ್ರ ತಳ್ಳೋಕ್ಕಾದ್ರು. ಇಲ್ಲಿಗೆ ಯು ಸಿ ದ ಡಿಫ್ರೆನ್ಸ್. ಎಷ್ಟು ಇಲ್ಲಿ ಸೆಲ್ಲರ್ಸ್ ನಮಗೆ ಇಲ್ಲಿ ಡಿಫ್ರೆನ್ಸ್ ಬಿಡ್ತಿದ್ದಾರೆ ಅಂತ. ಆ್ಯಂಡ್ ವಾಟ್ ಹ್ಯಾಸ್ ಹ್ಯಾಪೆಂಡ್ ಲೇಟರ್? ಸೆಲ್ಲರ್ದು ಈ ಪಾಯಿಂಟನ್ನು ಬ್ರೇಕ್ ಆಗೋಯ್ತು. ಏನಕ್ಕೆ ಬ್ರೇಕ್ ಆಯ್ತು ಸರ್? ಸೆಲ್ಲರ್ಗೂ ಒಂದು ಸತಿ ಇಲ್ಲಿ ಕೆಳಗಡೆ ತಂದರು, ವರ್ಕ್ ಆಗಲಿಲ್ಲ. ಬೈಯರ್ ಇನ್ನೂ ಸ್ಟ್ರಾಂಗ್ ಆದರು. ಮತ್ತೆ ಸೆಲ್ಲರ್ ಕೆಳಗಡೆ ತಂದರು, ಬೈಯರ್ ಸ್ಟ್ರಾಂಗ್ ಆದರು. ಸೊ ಪ್ರೈಸ್ ಮೇಲ್ಗಡೆ ಹೊರಟೋಯ್ತು. ಸೊ ದಿಸ್ ಈಸ್ ಹೌ ಅಸೆಂಡಿಂಗ್ ಟ್ರಯಾಂಗಲ್. ಅಸೆಂಡಿಂಗ್ ಅಂದರೆ ಏನು? ಸ್ವಲ್ಪ ನಿಧಾನಕ್ಕೆ ಇನ್ಕ್ರೀಸ್ ಆಗುವಂಥದ್ದು, ರೈಟ್? ಇಟ್ ಈಸ್ ಗ್ರೋಯಿಂಗ್ ಅಲ್ವಾ? ಸೊ ಮೇಲ್ಗಡೆಗೆ. ಸೊ ಇದು ಅಸೆಂಡಿಂಗ್ ಟ್ರಯಾಂಗಲ್. ಇಲ್ಲಿ ನಮಗೆ ಬೈಯರ್ಸ್ದು ಡಾಮಿನೆನ್ಸ್ ಕಾಣಿಸುತ್ತೆ, ಬೈಯರ್ಸ್ದು ಪವರ್ ಕಾಣಿಸುತ್ತೆ. ಸೆಲ್ಲರ್ ಇಲ್ಲಿ ಜಾಸ್ತಿ ಪವರ್ಫುಲ್ ಇಲ್ಲ ಈ ಥರ ಪ್ಯಾಟರ್ನ್ಸಲ್ಲಿ. ಸೊ ಈ ಥರ ಪ್ಯಾಟರ್ನ್ ನಿಮಗೆ ಫಾರ್ಮೇಷನ್ ಆದರೆ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದರೆ, ದಿಸ್ ವಿಲ್ ಬಿಕಮ್ ದ ಎಂಟ್ರಿ ಪಾಯಿಂಟ್ ಅಂತ ಹೇಳ್ತಾರೆ. ಆ್ಯಂಡ್ ದಿಸ್ ವಿಲ್ ಬಿಕಮ್ ದ ಸ್ಟಾಪ್ ಲಾಸ್ ಅಂತ ಹೇಳ್ತಾರೆ. ಆ್ಯಂಡ್ 1:2 ನಮಗೆ ಟಾರ್ಗೆಟ್ ಅಂತ ಹೇಳ್ತಾರೆ. ಬಟ್ ಅಂಡರ್ಸ್ಟ್ಯಾಂಡ್, ಬರೀ ಈ ಥರ ಥಿಯರಿಟಿಕಲ್ ನಾಲೆಜಲ್ಲಿ ನೀವು ಪ್ಯಾಟರ್ನ್ಸ್ನ ನೋಡ್ಕೊಂಡು ಯಾವತ್ತೂ ಕೂಡ ಟ್ರೇಡ್ನ ಪ್ಲೇಸ್ ಮಾಡಬಾರ್ದು. ಇದಕ್ಕಿನ್ನ ಸ್ವಲ್ಪ ನೀವು ನಾಲೆಜ್ನ ಕಲ್ತ್ಕೊಬೇಕಾಗುತ್ತೆ. ಬರೀ ಇಲ್ಲಿ ಎಂಟ್ರಿ ಟಾರ್ಗೆಟ್ ಸ್ಟಾಪ್ ಲಾಸ್ ಅಂದಿದ ತಕ್ಷಣ ನೀವು ಈ ಥರನೇ ಎಂಟ್ರಿ ಮಾಡೋಕ್ಕೆ ಹೋದರೆ ನಿಮಗೆ ಪಕ್ಕಾ ಲಾಸ್ ಆಗುತ್ತೆ. ಬಿಕಾಸ್ ನೀವು ಕಲಿತಿರೋದು ಇದು ಬರೀ ಬೇಸಿಕ್ಸ್ ಅಷ್ಟೇ. ಇನ್ನು ನಮಗೆ ಬೇಕಾಗಿರೋವಂಥ ಅಡ್ವಾನ್ಸ್ ಕಾನ್ಸೆಪ್ಟ್ ಇನ್ನು ಮುಂದಿನ ಕ್ಲಾಸ್ನಲ್ಲಿ ನಾವು ಡೆಫಿನೆಟ್ಲಿ ಡಿಸ್ಕಸ್ ಮಾಡ್ತೀವಿ. ಬಟ್ ಅಂಡರ್ಸ್ಟ್ಯಾಂಡ್, ಎಲ್ಲ ಥರ ವೀಡಿಯೋಸ್ ಕೂಡ ಬರುತ್ತೆ ನಿಮಗಿಲ್ಲಿ. ನೀವು ಎಲ್ಲೂ ಹೋಗುವಂಥ ಅವಶ್ಯಕತೆ ಇಲ್ಲ. ಓಕೆ, ಸೊ ಅಸೆಂಡಿಂಗ್ ಟ್ರಯಾಂಗಲ್ ಪ್ಯಾಟರ್ನಲ್ಲಿ ನಾವೇನು ಅರ್ಥ ಮಾಡ್ಕೊಂಡ್ರೆ ಸಿಂಪಲ್ ದಟ್ ಬೈಯರ್ಸ್ ಈ ಲೆವೆಲಲ್ಲಿದ್ದರು, ಆಮೇಲೆ ಬೈಯರ್ಸ್ ಈ ಲೆವೆಲಲ್ಲಿ ಬಂದರು, ಆಮೇಲೆ ಬೈಯರ್ಸ್ ಈ ಲೆವೆಲಲ್ಲಿ ಬಂದರು. ಸೆಲ್ಲರ್ಸ್ಗೇನು ಜಾಸ್ತಿ ಕೆಳಗಡೆ ತಳ್ಳೋಕ್ಕಾಗ್ತಿಲ್ಲ ಸೆಲ್ಲರ್ಸ್ಗೆ. ಸೊ ಮಾರ್ಕೆಟ್ ಏನಾಗೋಯಿತು? ಮೇಲ್ಗಡೆ ಹೊರಟೋಯ್ತು. ಬಿಕಾಸ್ ಬೈಯರ್ಸು ಸ್ಟ್ರಾಂಗ್ ಇದ್ದಾರೆ. ಬೈಯರ್ಸು ಪ್ರತಿ ಸತಿ ಮೇಲ್ಗಡೆ ಎತ್ಕೊಂಡು ಹೋಗ್ತಿದ್ದಾರೆ. ಬಟ್ ಸೆಲ್ಲರ್ಸು ಎಷ್ಟು ಲಾಸ್ಟ್ ಟೈಮ್ ಕೆಳಗಡೆ ತಂದಿದ್ದೋ ಅಷ್ಟು ಕೆಳಗಡೆ ವಾಪಸ್ ಮತ್ತೆ ತರೋಕ್ಕಾಗ್ತಿಲ್ಲ. ಸೊ ಅಸೆಂಡಿಂಗ್ ಟ್ರಯಾಂಗಲ್ನ ನಾವು ಒಂದು ಬುಲಿಶ್ ಪ್ಯಾಟರ್ನಲ್ಲಿ ಕೂಡ ಆ್ಯಡ್ ಮಾಡ್ಬೋದು ಲಿಸ್ಟ್ನಲ್ಲಿ. ಓಕೆ, ಸೊ ನೆಕ್ಸ್ಟ್ ನಾವು ಅರ್ಥ ಮಾಡ್ಕೊಳ್ಳೋಣ ಡಿಸೆಂಡಿಂಗ್ ಟ್ರಯಾಂಗಲ್ ಬಗ್ಗೆ. ಡಿಸೆಂಡಿಂಗ್ ಟ್ರಯಾಂಗಲ್, ವಾಟ್ ಇಸ್ ದಿಸ್ ಡಿಸೆಂಡಿಂಗ್ ಟ್ರಯಾಂಗಲ್? ಮತ್ತೆ ಸೇಮ್ ಥಿಂಗ್ ಅರ್ಥ ಮಾಡ್ಕೊಳ್ಳೋಣ. ಮಾರ್ಕೆಟ್ ಇಲ್ಲಿ ಕೆಳಗಡೆ ಬರ್ತಿದೆ. ಕೆಳಗಡೆ ಬರೋಕ್ಕೆ ಕಾರಣ ಯಾರು? ಸೆಲ್ಲರ್ಸ್ ಸರ್. ಓಕೆ, ಸೊ ವಾಪಸ್ ಮಾರ್ಕೆಟ್ ಇಲ್ಲಿಂದ ಮತ್ತೆ ಮೇಲ್ಗಡೆ ಹೊರಟೋಯ್ತು. ಕಾರಣ ಯಾರು? ಬೈಯರ್ಸ್. ಮತ್ತೆ ಸೆಲ್ಲರ್ಸ್ ಏನು ಮಾಡಿದ್ರು? ಮತ್ತೆ ಕೆಳಗಡೆ ತೊಗೊಂಬಂದರು. ಇಲ್ಲಿ ರೆಸ್ಪಾನ್ಸಿಬಲ್ ಸೆಲ್ಲರ್ಸ್ ಇರ್ತಾರೆ. ಮತ್ತೆ ಮಾರ್ಕೆಟ್ ಮೇಲೆ ಹೊಟ್ಟೋದಾಗ ಬೈಯರ್ಸ್ ರೆಸ್ಪಾನ್ಸಿಬಿಲಿಟಿ ಇರ್ತಾರೆ. ಆ್ಯಂಡ್ ಮತ್ತೆ ಸೆಲ್ಲರ್ಸ್ ಕೆಳಗಡೆ ತೊಗೊಂಬಂದು ಬ್ರೇಕ್ ಡೌನ್ ಮಾಡಿಸ್ಬಿಡ್ತಾರೆ. ನಾವು ಯಾವುದನ್ನ ಒಂದು ಲೆವೆಲ್, ಸ್ಟ್ರಾಂಗ್ ಲೆವೆಲ್ ಏನಿರುತ್ತೆ, ಈ ಲೆವೆಲ್ ಬ್ರೇಕ್ ಆದಾಗ ಬ್ರೇಕ್ ಡೌನ್ ಅಂತ ಹೇಳ್ತೀವಿ.
ಸಪೋರ್ಟ್ ರೇಷನ್ಸ್ ಕಾನ್ಸೆಪ್ಟ್ ಬಗ್ಗೆ ಸ್ವಲ್ಪ ನಿಮ್ಗೆ ಅರ್ಥ ಆಗುತ್ತೆ. ಸಪೋರ್ಟ್ ರೇಷನ್ ಟ್ರೆಂಡ್ ಲೈನ್ ಬಗ್ಗೆ ಆ ಕಾನ್ಸೆಪ್ಟ್ನ ನಾವು ಇನ್ನೂ ಹೋಗಿಲ್ಲ, ಅಲ್ಲಿ ಹೋದ್ಮೇಲೆ ನಿಮಗೂ ಕೂಡ ಒಂದು ಅರ್ಥ ಆಗುತ್ತೆ. ಬಟ್ ಜಸ್ಟ್ ಅಂಡರ್ಸ್ಟ್ಯಾಂಡ್, ಇದೊಂದು ಪ್ಯಾಟ್ರನ್ ಬ್ರೇಕ್ ಆಯಿತು ಅಂದ್ಕೊಳ್ಳಿ. ಪ್ಯಾಟ್ರನ್ ಬ್ರೇಕ್ ಆದರೆ, ಮೇಲ್ಗಡೆ ಸೈಡ್ಗೆ ಬ್ರೇಕ್ ಆದರೆ ನಾವು ಇದನ್ನು ಬ್ರೇಕ್ ಔಟ್ ಅಂತ ಹೇಳ್ತೀವಿ. ಓಕೆ, ಬ್ರೇಕ್ ಔಟ್. ಬಟ್ ಕೆಳಗಡೆ ಸೈಡ್ ಆದರೆ ನಾವು ಇದನ್ನು ಬ್ರೇಕ್ ಡೌನ್ ಅಂತ ಹೇಳ್ತೀವಿ. ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ, ಮೋಸ್ಟ್ ಇಂಪಾರ್ಟೆಂಟ್. ನಾವು ಇಲ್ಲಿಗೆ ನಮಗೆ ಏನು ಅರ್ಥ ಆಗುತ್ತೆ, ಈ ಪ್ಯಾಟರ್ನ್ ನಮಗೆ ಏನು ಹೇಳೋಕ್ಕೆ ಇಷ್ಟಪಡ್ತಿದೆ. ಸೆಲ್ಲರ್ಸು ಫಸ್ಟ್ ಟೈಮ್ ಮಾರ್ಕೆಟ್ನ ಇಲ್ಲಿಂದ ಇಲ್ಲಿ ತೊಗೊಬೇಕಾದ್ರೆ ದೇ ಬಾಟ್ ಇಟ್ ಫ್ರಮ್ ಹಿಯರ್. ಬೈಯರ್ಸು ಮೇಲ್ಗಡೆ ಬರೀ ಇಲ್ಲಿವರೆಗೂ ಮಾತ್ರ ತೊಗೊಳೋಕ್ಕಾಯಿತು. ಅಗೇನ್ ಮತ್ತೆ ಸೆಲ್ಲರ್ಸು ಲಾಸ್ಟ್ ಟೈಮ್ ಎಲ್ಲಿವರೆಗೂ ತಳ್ಳಿದ್ರು ಅಲ್ಲಿವರೆಗೂ ವಾಪಸ್ ತಳ್ಳಿದ್ರು. ಬಟ್ ಬೈಯರ್ಸ್ ಈ ಸತಿ ಲಾಸ್ಟ್ ಟೈಮ್ ಇವರು ಇಲ್ಲಿವರೆಗೂ ಬಂದರು, ಬೈಯರ್ಸ್ ಈ ಸತಿ ಮತ್ತೆ ಇಲ್ಲಿವರೆಗೂ ಮಾತ್ರ ತೊಗೊಳೋಕ್ಕಾದ್ರು ಪ್ರೈಸ್ನ. ಸೊ ಬೈಯರ್ಸ್ ಏನಿದ್ದಾರೆ, ಅವ್ರದ್ದು ಎಬಿಲಿಟಿ ಆಫ್ ಟೇಕಿಂಗ್ ದ ಮಾರ್ಕೆಟ್ ಅಪ್ ಈಸ್ ರೆಡ್ಯೂಸಿಂಗ್ ಅಲ್ವಾ. ಮುಂಚೆ ಇಲ್ಲಿವರೆಗೂ ತೊಗೊಂಡೋಗ್ಬೋದು, ಆಮೇಲೆ ಇಲ್ಲಿವರೆಗೂ ತೊಗೊಂಡೋದ್ರು, ಆಮೇಲೆ ಇಲ್ಲಿವರೆಗೂ ತೊಗೊಂಡೋಗಿದ್ದಾರೆ. ಎಬಿಲಿಟಿ ನೋಡಿ, ಬೈಯರ್ಸ್ಗಳು ಮೇಲ್ಗಡೆ ತೊಗೊಂಡೋಗುವಂಥ ಎಬಿಲಿಟಿ ಡಿಕ್ರೀಸ್ ಆಗ್ತಿದೆ. ಅಂದರೆ ಮೇಲ್ಗಡೆ ಮಾರ್ಕೆಟ್ ತೊಗೊಂಡೋಗೋರ್ದು ಪವರ್ ಕಡಿಮೆ ಆಗ್ತಿದೆ ಅಂದರೆ ಮಾರ್ಕೆಟ್ ಏನಾಗುತ್ತೆ, ಮಾರ್ಕೆಟ್ ಕೆಳಗಡೆ ಬೀಳುತ್ತೆ. ಸೊ ಅದೇ ಇಲ್ಲ ಆಗಿರೋದು. ಸೆಲ್ಲರ್ಸ್ ಪ್ರತಿ ಸತಿ ಕೂಡ ಈ ಪಾಯಿಂಟ್ ಮತ್ತು ಈ ಪಾಯಿಂಟ್ ಮತ್ತು ಈ ಪಾಯಿಂಟ್ 3 ಕಡೆ ಕೂಡ ಕನ್ಸಿಸ್ಟೆಂಟಾಗಿ ನಮಗೆ ರಿಸಲ್ಟ್ನ ತೋರಿಸಿದಾಗ ವಾಟ್ ಹ್ಯಾಸ್ ಹ್ಯಾಪೆಂಡ್, ಬೈಯರ್ಸ್ ಇಲ್ಲಿ ವೀಕ್ ಆದರು ಆ್ಯಂಡ್ ಮಾರ್ಕೆಟ್ ಇಲ್ಲಿ ಬ್ರೇಕ್ ಡೌನ್ ಆಗೋಯಿತು. ಈ ಥರ ಪ್ಯಾಟ್ರನ್ ಬ್ರೇಕ್ ಡೌನ್ ಆಗುತ್ತೆ. ಇದನ್ನು ನಿಮಗೆ ಅರ್ಥ ಮಾಡ್ಕೊಂಡು ತುಂಬ ಇಂಪಾರ್ಟೆಂಟ್. ಸೊ ಇದನ್ನು ನಾವು ಬೇರಿಶ್ ಪ್ಯಾಟರ್ನ್ ಅಂತ ಕೂಡ ಹೇಳ್ಬೋದು. ಓಕೆ, ಬೇರಿಶ್ ಪ್ಯಾಟರ್ನ್ ಅಂದರೆ ಏನು, ಮಾರ್ಕೆಟ್ ಕೆಳಗಡೆ ಹೋಗೋದನ್ನ ನಮಗೆ ಇಲ್ಲಿ ಶೋ ಮಾಡ್ತಿದೆ. ಡಿಸೆಂಡಿಂಗ್ ಅಂದರೆ ಏನು, ಕೆಳಗಡೆ ಎಲ್ಲ ಅಸೆಂಡಿಂಗ್ ಡಿಸೆಂಡಿಂಗ್ LKG UKG ಓದಿರ್ತೀರ ಎಲ್ಲರೂ. ಸೊ ಆ ಥರ. ನಾವು ಲಾಸ್ಟ್ ಕಾನ್ಸೆಪ್ಟ್ ದಟ್ ಈಸ್ ಸಿಮಿಟ್ರಿಕಲ್ ಟ್ರಯಾಂಗಲ್. ಸಿಮಿಟ್ರಿಕಲ್ ಟ್ರಯಾಂಗಲಲ್ಲಿ ಏನು ಅರ್ಥ ಆಗುತ್ತೆ, ಸಿಮಿಟ್ರಿಕಲ್ ಟ್ರಯಾಂಗಲಲ್ಲಿ ಇಟ್ ಈಸ್ ಅಂಡರ್ಸ್ಟ್ಯಾಂಡ್, ನಿಮಗೆ ಇದೆಷ್ಟು ಇಂಪಾರ್ಟೆಂಟ್ ಅಂತ. ಇದೊಂಥರ ಟಗ್ ಆಫ್ ವಾರ್ ಸಿಚುವೇಶನ್ ಥರ. ಟಗ್ ಆಫ್ ವಾರ್ ಗೇಮ್ ನೋಡಿದಿರಲ್ಲ, ಈ ಕಡೆ ಒಂದಷ್ಟು ಜನ ಹಗ್ಗ ಎಳಿತಾರೆ, ಆ ಕಡೆಯಿಂದ ಅಷ್ಟು ಜನ ಹಗ್ಗ ಎಳಿತಾರೆ. ಲಾಸ್ಟಲ್ಲಿ ಯಾರು ಗೆಲ್ತಾರೋ ಆ ಕಡೆ ಟೀಮ್ನವರು ಗೆಲ್ತಾರೆ ಆ್ಯಂಡ್ ಅದರ್ಸ್ ಫಾಲ್ ಡೌನ್. ಸೇಮ್ ಅದೇ ಥರ ಇಲ್ಲಿ ಸೆಲ್ಲರ್ಸ್ ಎಷ್ಟು ಜೋರಾಗಿ ತಳ್ತಾರೋ ಬೈಯರ್ಸು ಅಷ್ಟೇ ಜೋರಾಗಿ ತಳ್ತಾರೆ, ಮತ್ತು ಸೆಲ್ಲರ್ಸ್ ಎಷ್ಟು ಜೋರಾಗಿ ತಳ್ತಾರೆ ಬೈಯರ್ಸ್ ಅಷ್ಟೇ ಜೋರಾಗಿ ತಳ್ತಾರೆ. ಈ ಥರ ಆಗುತ್ತೆ. ಯೂಶಲಿ ಸಿಮಿಟ್ರಿಕಲ್ ಟ್ರಯಾಂಗಲ್ಲಿ ನಾವು ಹೇಳೋಕ್ಕೆ ಆಗಲ್ಲ ಯಾವ ಕಡೆ ಬ್ರೇಕ್ ಆಗ್ಬೋದು ಅಂತ. ಬಟ್ ಯಾವುದೇ ಕಡೆ ಬ್ರೇಕ್ ಆದರೂ ಕೂಡ ಆ ಕಡೆ ಮೂಮೆಂಟಮ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಇದು ಇಲ್ಲಿಂದ ಇಲ್ಲಿಗೆ ಕೂಡ ಬ್ರೇಕ್ ಆಗ್ಬೋದಿತ್ತು, ಆಗಲ್ಲ ಅಂತೇನಿಲ್ಲ, ಆಗಬಹುದು, ಆಗದೇ ಕೂಡ ಇರ್ಬೋದು. ಸಿಮಿಟ್ರಿಕಲ್ ಟ್ರಯಾಂಗಲ್ ಏನಾಗುತ್ತೆ ಅಂದರೆ ಇಟ್ ಡಿಪೆಂಡ್ಸ್ ಆನ್ ಲಾಸ್ಟ್ ಮೂಮೆಂಟ್. ಮಾರ್ಕೆಟ್ ಒಂದೊಂದ್ಸತಿ ಇಲ್ಲಿ ಇಷ್ಟು ಕಡಿಮೆ ಕೂಡ ಆಗೋಗುತ್ತೆ ಆ್ಯಂಡ್ ದೆನ್ ಬ್ರೇಕ್ಔಟ್ ಕೊಡುತ್ತೆ, ಇಲ್ಲ ಬ್ರೇಕ್ಔಟ್ ಆಗುತ್ತೆ, ಯಾವ ಕಡೆ ಕೂಡ ಆಗ್ಬೋದು. ಓಕೆ, ಸೊ ಸಿಮಿಟ್ರಿಕಲ್ ಟ್ರಯಾಂಗಲ್ ಅಷ್ಟೇ. ಇದನ್ನು ನೀವು ಒಂಥರ ನೀವು ಇಟ್ಸ್ ಲೈಕ್ ಈಕ್ವಲ್ ಪವರ್ ಅಂತ ಅಂದ್ಕೊಳ್ಳಿ ಸಿಮಿಟ್ರಿಕಲ್ ಟ್ರಯಾಂಗಲ್. ಓಕೆ, ಸೊ ಸೆಲ್ಲರ್ಸ್ ಕೆಳಗಡೆ ತರ್ತಾರೆ, ಬೈಯರ್ಸ್ ಮೇಲೆ ಹೋಗ್ತಾರೆ, ಮತ್ತೆ ಸೆಲ್ಲರ್ಸ್ ಕೆಳಗಡೆ ತರ್ತಾರೆ, ಬೈಯರ್ಸ್ ಮೇಲೆ ಹೋಗ್ತಾರೆ, ಮತ್ತೆ ಇಲ್ಲಿ ಬ್ರೇಕ್ ಔಟ್ ಅಂತ ಇಲ್ಲಿ ತೋರಿಸಿದೆ, ಅದು ಬ್ರೇಕ್ ಡೌನ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ ಮೋಸ್ಟ್ ಆಫ್ ದ ಟೈಮ್ನಲ್ಲಿ. ಬಿಕಾಸ್ ಮಾರ್ಕೆಟ್ ಹಿಂಗಿಂದ ಬಂದಿರ್ಬೋದು, ಇಲ್ಲ ಹಿಂಗಿಂದನೇ ಬಂದಿರ್ಬೋದು, ಯಾರಿಗನ ಗೊತ್ತಿಲ್ಲ ಅದು, ರೈಟ್. ಸೊ ಪ್ಯಾಟರ್ನ್ ನಮಗೇನು ತೋರಿಸ್ತದೆ ಅದ್ರ ಪ್ರಕಾರ ನಾವಿಲ್ಲಿ ಮಾತಾಡಬೇಕಾಗುತ್ತೆ. ಸೊ ಈ 3 ಪ್ಯಾಟರ್ನ ಅಷ್ಟೇ ಅರ್ಥ ಮಾಡಿಕೊಂಡ್ರೆ ಸಾಕು. ಈ ಪ್ಯಾಟರ್ನ್ಸ್ ತುಂಬ ಇಂಪಾರ್ಟೆಂಟ್ ಅಲ್ಲ ಟ್ರೇಡಿಂಗ್ ಮಾಡಬೇಕಾದ್ರೆ, ಬಟ್ ಒಂದು ಬೇಸಿಕ್ ನಾಲೆಡ್ಜ್ಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಷ್ಟೇ. ಓಕೆ, ಮುಂದಿನ ಬರೋ ಕ್ಲಾಸಸಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ ಸಪೋರ್ಟ್ ರೆಸಿಸ್ಟೆನ್ಸ್, ಟ್ರೆಂಡ್ ಲೈನ್ಸ್, ವಾಲ್ಯೂಮ್, RSI, ಒಂದೊಂದು ಇಂಡಿಕೇಟರ್ ಕೂಡ ನಾವು ಡೀಟೇಲ್ ಆಗಿ ಹೋಗಿ ಅರ್ಥ ಮಾಡ್ಕೊತೀವಿ. ಸೊ ಸ್ಟೇ ವಿತ್ ಅಸ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಆ್ಯಂಡ್ ದೆನ್ ಭಾಳಷ್ಟು ವಿಡಿಯೋ ಬರುತ್ತೆ. ಯು ಕ್ಯಾನ್ ಜಾಯ್ನ್ ಅವರ್ ಕೋರ್ಸ್ ಆಸ್ ವೆಲ್. ಅಡ್ವಾನ್ಸ್ ಆಪ್ಷನ್ ಚೇನ್ ಕಲಿಬೇಕಂದ್ರೆ ನೀವು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ದಟ್ಸ್ ಇಟ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ಒನ್ ಗೈಸ್. ಥ್ಯಾಂಕ್ ಯು ಸೋ ಮಚ್.